ಕ್ಷಣಕ್ಕೂ ರೌದ್ರವಾಗಿ ಉಕ್ಕಿ ಹರಿತಿದ್ದಾಳೆ ಕಾವೇರಿ ಮಾತೆ. ಕೆಆರ್ಎಸ್ ಡ್ಯಾಂನಿಂದ 1.30 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿರುವಂತಹ ಹಿನ್ನೆಲೆ ಪ್ರವಾಹಕ್ಕೆ ಶ್ರೀರಂಗಪಟ್ಟಣದ ಪ್ರಮುಖ ಸ್ಥಳಗಳು ಜಲಾವೃತಗೊಂಡಿದೆ. ಪ್ರವಾಹದಿಂದ ಇನ್ನು ಮುಳುಗುವ ಹಂತದಲ್ಲಿ ವೆಲ್ಲೆಸ್ಲಿ ಸೇತುವೆ ಇರುವಂತದ್ದು. ನಿಮಿಷಾಂಬ ದೇಗುಲದ ಪ್ರಣಾಂಗಣ, ಪಾರ್ಕಿಂಗ್ ಸ್ಥಳ ಸಂಪೂರ್ಣ ಜಲಾವೃತಗೊಂಡಿದೆ. ರಂಗನತಿಟ್ಟು ಪಕ್ಷಿಧಾಮ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕಾವೇರಿ ಪ್ರವಾಹದಿಂದ ಸಂಕಷ್ಟಕ್ಕೆ ಪಕ್ಷಿ ಸಂಕುಲ ಈಗ ಸಿಲುಕಿದೆ. ಕ್ಷಣಕ್ಕೂ ಕೂಡ ಕಾವೇರಿ ಮಾತೆ ಉಕ್ಕಿ ಹರಿತಿದ್ದಾಳೆ. ಕೆಆರ್ಎಸ್ ಡ್ಯಾಂನಿಂದ 1.30 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಪ್ರವಾಹಕ್ಕೆ ಶ್ರೀರಂಗಪಟ್ಟಣದ ಪ್ರಮುಖ ಸ್ಥಳಗಳು ಜಲಾವೃತಗೊಂಡಿದೆ. ಪ್ರವಾಹದಿಂದ ಮುಳುಗುವ ಹಂತದಲ್ಲಿದೆ ವೆಲ್ಲೆಸ್ಲಿ ಸೇತುವೆ, ನಿಮಿಷಾಂಬ ದೇಗುಲದ ಪ್ರಣಾಂಗಣ ಜೊತೆಗೆ ಪಾರ್ಕಿಂಗ್ ಸ್ಥಳ ಏನು ಮುಳುಗಡೆ ಆಗಿರುವಂಥದ್ದು ಸಂಪೂರ್ಣ ಜಲಾವೃತವಾಗಿದೆ. ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ. ಕಾವೇರಿ ಪ್ರವಾಹದಿಂದ ಪಕ್ಷಿ ಸಂಕುಲ ಸಂಕಷ್ಟಕ್ಕೆ ಸಿಲುಕಿದೆ. ಶ್ರೀರಂಗಪಟ್ಟಣದ ಪ್ರಮುಖ ಸ್ಥಳಗಳು ಜಲಾವೃತಗೊಂಡಿದೆ. ಪ್ರವಾಹದಿಂದ ಮುಳುಗುವ ಹಂತದಲ್ಲಿದೆ ವೆಲ್ಲೆಸ್ಲಿ ಸೇತುವೆ, ನಿಮಿಷಾಂಬ ದೇಗುಲದ ಪ್ರಣಾಂಗಣ, ಪಾರ್ಕಿಂಗ್ ಸ್ಥಳ ಇನ್ನು ಜಲಾವೃತಗೊಂಡಿರುವಂಥದ್ದು. ಇನ್ನು ಸಂಪೂರ್ಣವಾಗಿ ರಂಗನತಿಟ್ಟು ಪಕ್ಷಿಧಾಮ ಏನಿದೆ ಅದು ಜಲಾವೃತಗೊಂಡಿದೆ. ಕಾವೇರಿ ಪ್ರವಾಹದಿಂದ ಪಕ್ಷಿ ಸಂಕುಲ ಸಂಕಷ್ಟಕ್ಕೆ ಸಿಲುಕಿದೆ. ಕ್ಷಣಕ್ಕೂ ಕೂಡ ಉಕ್ಕಿ ಹರಿತಿದ್ದಾಳೆ ಕಾವೇರಿ ಮಾತೆ. ರೌದ್ರಾವತಾರವನ್ನು ತಾಳಿರುವಂಥದ್ದು. ಕೆಆರ್ಎಸ್ ಡ್ಯಾಂನಿಂದ 1.30 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು ಪ್ರವಾಹಕ್ಕೆ ಶ್ರೀರಂಗಪಟ್ಟಣದ ಪ್ರಮುಖ ಸ್ಥಳಗಳು ಜಲಾವೃತಗೊಂಡಿದೆ. ಪ್ರವಾಹದಿಂದ ಮುಳುಗುವ ಹಂತದಲ್ಲಿ ಈಗ ವೆಲ್ಲೆಸ್ಲಿ ಸೇತುವೆ ಇರುವಂಥದ್ದು. ಪ್ರವಾಹದಿಂದ ಇನ್ನು ವೆಲ್ಲೆಸ್ಲಿ ಸೇತುವೆ ಮುಳುಗುವ ಹಂತವನ್ನು ತಲುಪಿದೆ. ನಿಮಿಷಾಂಬ ದೇಗುಲದ ಪ್ರಣಾಂಗಣ, ಪಾರ್ಕಿಂಗ್ ಸ್ಥಳ ಕೂಡ ಜಲಾವೃತಗೊಂಡಿರುವಂಥದ್ದು. ಇನ್ನು ಸಂಪೂರ್ಣವಾಗಿ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಕೂಡ ಜಲಾವೃತಗೊಂಡಿದೆ. ಕಾವೇರಿ ಪ್ರವಾಹದಿಂದ ಪಕ್ಷಿ ಸಂಕುಲ ಸಂಕಷ್ಟಕ್ಕೆ ಸಿಲುಕಿದೆ. ಇನ್ನು ಕೆಆರ್ಎಸ್ನಿಂದ 1.30 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿರುವಂಥದ್ದು ನದಿಗೆ. ಕ್ಷಣಕ್ಕೂ ಕೂಡ ಕಾವೇರಿ ಮಾತೆ ರೌದ್ರವಾಗಿ ಉಕ್ಕಿ ಹರಿತಿದ್ದಾಳೆ. ಕೆಆರ್ಎಸ್ ಡ್ಯಾಂನಿಂದ 1.30 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಪ್ರವಾಹಕ್ಕೆ ಶ್ರೀರಂಗಪಟ್ಟಣದ ಪ್ರಮುಖ ಸ್ಥಳಗಳು ಜಲಾವೃತಗೊಂಡಿದೆ. ಇನ್ನು ವೆಲ್ಲೆಸ್ಲಿ ಸೇತುವೆ ಪ್ರವಾಹದಿಂದ ಮುಳುಗುವ ಹಂತವನ್ನು ತಲುಪಿದೆ. ಈಗ ನಿಮಿಷಾಂಬ ದೇಗುಲದ ಪ್ರಣಾಂಗಣ, ಪಾರ್ಕಿಂಗ್ ಸ್ಥಳ ಕೂಡ ಜಲಾವೃತಗೊಂಡಿದೆ. ಅಲ್ಲಲ್ಲಿ ಒಂದು ನಾಮಫಲಕಗಳನ್ನು ಕೂಡ ಹಾಕಲಾಗಿರುವಂಥದ್ದು. ನದಿಗೆ ಇಳಿಯದಂತೆ ಜನರಿಗೆ ಎಚ್ಚರಿಕೆಯ ನಾಮಫಲಕವನ್ನು ಕೂಡ ಹಾಕಲಾಗಿರುವಂಥದ್ದು. ಸಂಪೂರ್ಣ ಜಲಾವೃತಗೊಂಡಿದೆ ರಂಗನತಿಟ್ಟು ಪಕ್ಷಿಧಾಮ ಕೂಡ. ಕಾವೇರಿ ಪ್ರವಾಹದಿಂದ ಪಕ್ಷಿ ಸಂಕುಲ ಈಗ ಸಂಕಷ್ಟಕ್ಕೆ ಸಿಲುಕಿದೆ. ಪ್ರವಾಹದಿಂದ ವೆಲ್ಲೆಸ್ಲಿ ಸೇತುವೆ ಏನಿದೆ ಅದು ಕೂಡ ಮುಳುಗಡೆ ಹಂತವನ್ನು ತಲುಪಿದೆ. ಜೊತೆಗೆ ನಿಮಿಷಾಂಬ ದೇಗುಲ, ಪಾರ್ಕಿಂಗ್ ಸ್ಥಳ ಏನಿದೆ, ಪ್ರಣಾಂಗಣ ಏನಿದೆ ಅದು ಕೂಡ ಜಲಾವೃತಗೊಂಡಿರುವಂಥದ್ದು. ಇನ್ನು ಜನ ನದಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದ್ದು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಈಗ ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು. ಕ್ಷಣಕ್ಕೂ ಕೂಡ ಕಾವೇರಿ ಮಾತೆ ಉಕ್ಕಿ ಹರಿತಾ ಇದ್ದು ಕೆಆರ್ಎಸ್ ಡ್ಯಾಂನಿಂದ 1.30 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಶ್ರೀರಂಗಪಟ್ಟಣದ ಪ್ರಮುಖ ಸ್ಥಳಗಳು ಏನಿದೆ ಅವುಗಳೆಲ್ಲವೀಗ ಜಲಾವೃತಗೊಂಡಿರುವಂಥದ್ದು. ನದಿಗೆ ನೀರು ಬಿಡುಗಡೆ ಮಾಡುವಂಥ ಹಿನ್ನೆಲೆಯಲ್ಲಿ ಪ್ರವಾಹದ ಭೀತಿ ಈಗ ಉಂಟಾಗಿದೆ. ಪ್ರವಾಹ 91 ನೋಡಿದ್ವಿ, 90 ಆದ್ಮೇಲೆ 93 ನೋಡಿದ್ವಿ. ಗರ್ಭಗುಡಿ ದೇವಸ್ಥಾನದ ಗರಡ್ ಕಂಬ ಫುಲ್ ಕವರ್ ಆಗಿತ್ತು. ಈ ಸಲ ಅದೇ ಮಟ್ಟಕ್ಕೆ ಹೋಗುವಂಗೆ ಕಾಣ್ತಾ ಇದೆ. ಯಾಕಂದ್ರೆ ಈಗ ಇನ್ನೂ ಜಾಸ್ತಿ ಆಗೋ ಮಟ್ಟದಿಂದ ಗರ್ಭಗುಡಿಗೂ ಕವರ್ ಆಗುತ್ತೆ. ಈಗ ಎಲ್ಲಿವರೆಗೂ ಬಂದಿದೆ ದೇವಸ್ಥಾನ? ಈ ದೇವಸ್ಥಾನ ಬಾಗಿಲವರೆಗೂ ಬಂದಿದೆ. ಈಗ ಇನ್ನೂ ಜಾಸ್ತಿ ಆದ್ರೂ ಆಗ್ಬೋದು. ಯಾಕಂದ್ರೆ ಇನ್ನೂ ಜಾಸ್ತಿ ಮಳೆ ಆಯ್ತಾ ಇರೋದ್ರೆ ಇನ್ನೂ ಜಾಸ್ತಿ ಆದ್ರೂ ಆಗ್ಬೋದು. ಈಗೆಲ್ಲ ಜಲಾವೃತ ಆಗ್ಬಿಡಿ ಆ ಕಡೆ ಎಲ್ಲ ಪೂರ್ತಿ. ಹೌದು, ಜಲಾವೃತ ಆಗ್ಬಿಟ್ಟಿದೆ. ಪಾರ್ಕಿಂಗ್ ಪ್ಲೇಸು ಜಲಾವೃತ ಆಗ್ಬಿಟ್ಟಿದೆ. ಓಡಾಡ ಇಲ್ಲಿ ವೆಹಿಕಲ್ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ದೇವಸ್ಥಾನ ಬಾಗಿಲಲ್ಲಿ ಹೋಗಿ ಜಾಗ ಇಲ್ಲ. ಬಾಗಿಲು ಹತ್ತತ್ರಕ್ಕೆ ಇದೆ, ಬಾಗಿಲು ಮಟ್ಟಕ್ಕೆ ಇದೆ. ಒಂದ್ ಕಡೆ ಆತಂಕ ಇದೆಯಾ? ಅದು ಹೌದು, ಇನ್ನೂ ಜಾಸ್ತಿ ಆಗ್ಬೋದು ಅನ್ನೋ ಆತಂಕ ಇದೆ. ಕಾವೇರಿ ನದಿ ಪ್ರವಾಹ ಬಂದಿದೆ, ಎಲ್ಲಿ ಗಂಟೆ ಬಂದಿದೆ? ಇದು ಹೆಂಗೆ ಇದೇ ಫಸ್ಟ್ ಅಲ್ಲ, 91ರಲ್ಲಿ ಮೇಲಿದ ಕಂಟ ಬಂದಿತ್ತು. ಆಗ್ಲೂ ದೇವಸ್ಥಾನಕ್ಕೆ ಏನು ತೊಂದರೆ ಆಗಿರ್ಲಿಲ್ಲ. ಈಗಲೂ ಇಲ್ಲಿ ತನಕ ಬಂದಿದೆ. ದೇವಸ್ಥಾನ ಬಾಗಿಲು ತೆಗಿತಾವ್ರೆ, ದೇವ್ರ ದರ್ಶನ ಇದೆ. ನೆಕ್ಸ್ಟ್ ನೋಡ್ಬೇಕು ಏನಾಗುತ್ತೆ, ಅದ್ರ ಮೇಲೆ ಇದು ಮಾಡ್ತಾರೆ. ಈಗ ಒಂದು ಸುಮಾರಾಗಿ ಬಂದಿದೆ. ಈಗ ಮೊದಲು ಒಂದು 15 ವರ್ಷಕ್ಕಿಂತ ಮುಂಚೆ
91ರಲ್ಲಿ ಬಂದಿತ್ತು, ಮತ್ತೆ ಈಗ 3 ವರ್ಷದಲ್ಲಿ ಸ್ವಲ್ಪ ಇಲ್ಲಿ ತನಕ ಬಂದಿತ್ತು, ಈಗ ಈ ರೀತಿ ಬಂದಿದೆ. ಈಗ ವ್ಯಾಪಾರ ಮಾಡೋರ್ಗೆ ಹೆಂಗೆ? ವ್ಯಾಪಾರ ಮಾಡೋರ್ಗೆ, ತರಕಾರಿ ಗಿರ್ಕಾರಿ ಮಾಡೋರ್ಗೆಲ್ಲ ತೊಂದರೆ ಆಗಿದೆ. ಈಗ ದೇವಸ್ಥಾನ ಬಾಗಿಲಂತೂ ತೆಗಿತಾರೆ, ದೇವ್ರ ದರ್ಶನ ಮಾತ್ರ ಇದೆ. ಸುಮಾರು ಮೀಡಿಯಮ್ ಇಸತ್ತು ಟಪ್ಪನ್ ಪಿಡ ರೋಡ್ ತಾರ್ ರೋಡ್ ಕೊಂಟಾಗಿದ್ವಲ್ಲ, ಅದು ಒಂದಿನ ಇದು 3 ದಿನದಿಂದ